ಆಂಧ್ರದ ಕರ್ನೂಲ್ ಬಳಿ ಖಾಸಗಿ ಬಸ್ಗೆ ಬೆಂಕಿ ತಗುಲಿರುವಂಥದ್ದು. ಸುಮಾರು 20 ಪ್ರಯಾಣಿಕರು ಈ ಸಂದರ್ಭದಲ್ಲಿ ಅಲ್ಲೇ ಸಜೀವ ದಹನ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಬಂದಿದೆ. ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ ಅದು ಹೈದರಾಬಾದ್ನಿಂದ ಬೆಂಗಳೂರಿಗೆ. ಬೆಂಗಳೂರಿನ ಕೆಲವರು ಸಾವನ್ನಪ್ಪಿರುವಂಥ ಶಂಕೆ ಕೂಡ ಇದೆ. ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಹಬ್ಬದ ಮಾರನೇ ದಿನ ಬೇರೆ ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಂಥವರು ಹೈದರಾಬಾದಿಂದ ಬರ್ತಾ ಇದ್ರಾ ಅಥವಾ ಬೆಂಗಳೂರಿನ ನಿವಾಸಿಗಳು ಕೂಡ ಆ ಬಸ್ನಲ್ಲಿ ಇದ್ರಾ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಅದೆಲ್ಲವೂ ಕೂಡ ಗೊತ್ತಾಗಿ ಆಗುತ್ತೆ, ಬಿಕಾಸ್ ಬುಕ್ ಮಾಡಿಕೊಂಡೇ ಎಲ್ಲ ಬಂದಿರ್ತಾರೆ. ಸೊ ಯಾರ್ಯಾರಿದ್ರು, ಎಷ್ಟು ವಯಸ್ಸಿನವರಿದ್ರು, ಅದೆಲ್ಲವೂ ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ ಡೀಟೇಲ್ಸ್. ಸದ್ಯಕ್ಕೆ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ ಅದು. ಆ ಬಸ್ನಲ್ಲಿ ಟೋಟಲಿ 42 ಜನ ಇದ್ರು. 42 ಜನರ ಪೈಕಿ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಕರ್ನೂಲ್ನ ಚಿನ್ನತೇಕೂರು ಬಳಿ ನಡೆದಿರುವಂಥ ದುರಂತ ಇದು. ಕರ್ನೂಲ್ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಸ್ಗೆ ಬೈಕ್ ಡಿಕ್ಕಿಯಾಗಿ ಈ ಅಗ್ನಿ ಅವಘಡ ಸಂಭವಿಸಿದೆಯಂತೆ. ಬಸ್ ಡ್ರೈವರ್ ಹಾಗೂ ಕ್ಲೀನರ್ ಪರಾರಿಯಾಗಿರುವಂಥದ್ದು. ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ದುರಂತಕ್ಕೆ ಆಂಧ್ರ ಪ್ರದೇಶದ ಸಿಎಂ ಆಗಿರುವಂಥ ಚಂದ್ರಬಾಬು ನಾಯ್ಡು ಕಂಬನಿಯನ್ನು ಮಿಡಿದಿದ್ದಾರೆ. ಸೂಕ್ತ ಚಿಕಿತ್ಸೆಗೆ ಆಂಧ್ರ ಸಿಎಂ ನಾಯ್ಡು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು. 20ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದ್ದಾರೆ. ರಾತ್ರಿ ಬೇರೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಕೆಲವರು ಗೊತ್ತೇ ಆಗಿಲ್ಲ, ಆ ಟೈಮ್ನಲ್ಲಿ ಎಸ್ಕೇಪ್ ಆಗಲಿಕ್ಕೂ ಕೂಡ ಆಗಿಲ್ಲ. ಇನ್ನು ಕೆಲವರು ಆ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಎಸ್ಕೇಪ್ ಆಗಿದ್ದಾರೆ, ಹೊರಬಂದಿದ್ದಾರೆ. ಅಲ್ಲಿ ಬೆಂಕಿ ಅಂತೂ ಸಂಪೂರ್ಣವಾಗಿ ಬಸ್ಸಿಗೆ ಆವರಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಸುಟ್ಟು ಕರಕಲಾಗೋಗಿದೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದೆ. ಒಂದು ಕಡೆ ಆ ದೃಶ್ಯಾವಳಿಯನ್ನು ಗಮನಿಸಬಹುದು, ಮತ್ತೊಂದು ಕಡೆ ಗಾಯಗೊಂಡಂಥವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಪಾಪ 20ಕ್ಕೂ ಹೆಚ್ಚು ಜನ ಸಜೀವ ದಹನ ಆಗಿದ್ದಾರೆ. ಈ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಆ ಡ್ರೈವರ್ ಮತ್ತೆ ಕ್ಲೀನರ್ ಇದ್ನಲ್ಲ, ಬಸ್ನಲ್ಲಿ ಇರ್ತಾರಲ್ಲ, ಅವರಿಬ್ಬರು ಪರಾರಿಯಾಗಿದ್ದಾರೆ. ಅಟ್ಲೀಸ್ಟ್ ಅಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಎಚ್ಚರಿಸಿ ಹೊರಗಡೆ ಕಳಿಸಿದಿದ್ರೆ ಎಷ್ಟೋ ಜೀವಗಳು ಉಳಿದಿರುವನ್ನ. ಆದರೆ ನಾವು ಉಳ್ಕೊಂಡ್ರೆ ಸಾಕು ಅಂತ ಓಡೋಗಿದ್ದಾರೆ ಅಂತ ಕಾಣಿಸುತ್ತೆ ಡ್ರೈವರು ಮತ್ತು ಕ್ಲೀನರ್. ಆಕ್ಸಿಡೆಂಟ್ ಬೇರೆ ಆಯ್ತಲ್ಲ, ಬೈಕ್ ಆಕ್ಸಿಡೆಂಟ್ ಆದಂಥವನು ಕೂಡ ಸತ್ತಿದಾನೋ ಏನೋ ಗೊತ್ತಿಲ್ಲ. ನೋಡಿ ಆ ಬಸ್ನ ಪರಿಸ್ಥಿತಿ ಹೇಗಿದೆ ಇವಾಗ ಅಂತ. ಅದನ್ನ ಯಾರಾದರೂ ಬಸ್ಸು ಅಂತ ಹೇಳೋಕ್ಕಾಗತ್ತಾ? ಇವಾಗ ಕಂಪ್ಲೀಟಾಗಿ ಸುಟ್ಟೋಗಿದೆ. ಮೇ ಬಿ AC ಬಸ್ ಇತ್ತೇನೋ, ಸ್ವಲ್ಪ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಇಡೀ ಬಸ್ಸನ್ನು ಆವರಿಸ್ಕೊಂಡಿದೆ ಅದು. ಆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಕರ್ನೂಲ್ನ ಪೊಲೀಸರೆಲ್ಲರೂ ಕೂಡ ಬಂದರು, ಅಗ್ನಿಶಾಮಕ ದಳದವರೆಲ್ಲ ಬಂದರು, ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆ ಟೈಮಿಗೆ ಆಲ್ರೆಡಿ ಕೈ ಮೀರಿ ಹೋಗಿತ್ತು ಪರಿಸ್ಥಿತಿ. ಹೊರಗಡೆ ಬಂದಂಥವ್ರು ಎಸ್ಕೇಪ್ ಆದರು, ಆದರೆ ಒಳಗಡೆ ಇದ್ದಂಥವ್ರು ಸಾವನ್ನಪ್ಪಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇದೊಂದು ಘೋರ ದುರಂತ. 42 ಜನ ಇದ್ದಿದ್ದಂಥದ್ದು ಗೊತ್ತಾಯಿತು, ಬಟ್ ಎಷ್ಟು ಜನ ಬದುಕುಳಿದಿದ್ದಾರೆ ಮತ್ತು ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟೆಷ್ಟು ವರ್ಷದವ್ರು ಇದ್ರು, ಬೆಂಗಳೂರಿನವ್ರು ಎಷ್ಟು ಜನ ಇದ್ರು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿರಾಜ್, ಕರ್ನೂಲ್ ಬಳಿ ನಡೆದಂಥ ತಡರಾತ್ರಿ ಆಗಿರುವಂಥ ಈ ಒಂದು ಬಸ್ನ ಅವಘಡ ಏನಿದೆ ಅದರಲ್ಲಿ ಪ್ರಮುಖವಾಗಿ ಈಗ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂಥ ಬಗ್ಗೆ, ಅಂದರೆ ಸಜೀವ ದಹನ ಆಗಿರುವಂಥ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ 42 ಮಂದಿ ಇದ್ದರು ಅಂತೇಳಿ. ಅದು 42 ಮಂದಿ ಪ್ಯಾಸೆಂಜರ್ಸ್. ಅದನ್ನು ಹೊರತುಪಡಿಸಿ 2 ಚಾಲಕರು, 2 ಅಲ್ಲಿ ಒಂದು ಸಿಬ್ಬಂದಿ, ಅಂದರೆ ಬಸ್ಸನ್ನು ಮೇಂಟೈನ್ ಮಾಡುವಂಥ ಸಿಬ್ಬಂದಿಗಳು ಕೂಡ ಇದ್ದರು ಅಂತೇಳಿ. ಅದರಲ್ಲೊಬ್ಬ ಚಾಲಕ ಡೆತ್ ಆಗಿದ್ದಾನೆ. ಇನ್ನು ಉಳಿದವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ಅಂದರೆ ಜಂಪ್ ಮಾಡಿ ಅವರು ಅಲ್ಲಿಂದ ಪರಾರಿ ಆಗಿರುವಂಥದ್ದು. ಅಂದರೆ ಬಸ್ಸು ಸುಟ್ಟು ಕೊರಕಲಾಗಿದೆ. ಅಂದರೆ ಕರ್ನೂಲ್ನ ಹೈವೇ ಏನಿದೆ, ಚಿಕ್ಕತಾಗೂರು ಅಂತೇಳಿ ಒಂದು ಹೈವೇ ಬಸ್ ಬರುವಂಥ ಸಂದರ್ಭದಲ್ಲಿ ಹೈವೇ ಬಳಿ ಆಗಿರುವಂಥ ಈ ಒಂದು ದುರ್ಘಟನೆ, ಅಂದರೆ ಆಪೋಸಿಟಲ್ಲಿ ಬೈಕ್ ಬಂದಿದೆ, ಅದು ಡಿಕ್ಕಿ ಹೊಡೆದಿರುವಂಥ ವಿಚಾರಕ್ಕೆ ಬೈಕ್ ಕೆಳಗಡೆ ಹೋಗಿರುತ್ತೆ. ಬಸ್ ಕೆಳಗಡೆ ಹೋಗಿ ಅಲ್ಲಿ ಒಂದು ಡೀಸೆಲ್ನ ಟ್ಯಾಂಕ್ ಬಳಿ ಸ್ಪಾರ್ಕ್ ಆಗಿದೆ. ಇಡೀ ಬಸ್ಸು ದಗದಗನೆ ಒತ್ತು ಹೊಡೆದಿರುವಂಥದ್ದು. ಆದರೆ ಆ ಬಸ್ನ ಒಳಗಡೆ ಇದ್ದಂಥ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಕೆಲವರು ನಿದ್ದೆ ಜಾರಿದ್ರು, ಕೆಲವರು ಏನು ಮಾಡಿದ್ದಾರೆ, ಗ್ಲಾಸ್ ಹೊಡೆದು ಕೆಲವರು ಜಂಪ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೈಗಳು ಗಾಯ ಆಗಿದೆ, ಕೆಲವರು ಸ್ವಲ್ಪ ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದಾರೆ, ಅದರಲ್ಲಿ ಕೆಲವರು ಮೃತಪಟ್ಟಿರುವಂಥದ್ದು. ಈಗಾಗಲೇ ಆಂಧ್ರ CM ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗ ಅವರು ದುಬೈಲಿರುವಂಥದ್ದು ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕರ್ನೂಲ್ ಪೊಲೀಸರಾಗಿರ್ಬೋದು, ಕರ್ನೂಲ್ ಸಂಬಂಧಪಟ್ಟಂಥ ಅಲ್ಲಿನ ಲೋಕಲ್ MLA ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಆ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದಾರೆ. ಆದರೆ ಸುಟ್ಟು ಕರಕಲಾಗಿದೆ ಬಸ್ಸು. ಆದರೆ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಹೇಳಲಾಗ್ತಾ ಇರೋದು ವಿ ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂಥ ಬಸ್ ಇದು ಅಂತ ಹೇಳಲಾಗ್ತಾ ಇದೆ. ಇದರ ಮೇನ್ ಬ್ರಾಂಚ್ ಅತ್ತಿಬೆಲೆ ಮತ್ತು ಮಾರತಳಿಯಲ್ಲಿ ಇರುವಂಥದ್ದು. ಅದು ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಒಂದು ಬಸ್ ಆಗಿತ್ತು. ಆದರೆ ಇಲ್ಲಿ ಪಿಕಪ್ ಅಂತ ಅಲ್ಲಲ್ಲಿ ಡ್ರಾಪ್ ಮಾಡುವಂಥ ಕೆಲಸ. ಅಂದರೆ 2 ಕಡೆ, ಆಂಧ್ರ ಕಡೆ ಅತಿ ಹೆಚ್ಚು
ಆಂಧ್ರ ಇಲ್ಲಿ ವಾಸವಾಗಿದ್ದಾರೆ, ಅಂದರೆ ಆಂಧ್ರ ನಿವಾಸಿಗಳು ವಾಸವಾಗಿರುವಂಥ ಜಾಗ ಏನಿದೆ ಅದು ಭಾರತಹಳ್ಳಿ ಏರಿಯಾ. ಹೀಗಾಗಿ ಅಲ್ಲಿ ಒಂದು ಮೇನ್ ಬ್ರಾಂಚ್ ಇತ್ತು. ಅದು ಸಾಕಷ್ಟು ವಿ ಕಾವೇರಿ ಟ್ರಾವೆಲ್ಸ್ ಅಲ್ಲಿ ಕೂಡ ಹೈದರಾಬಾದಲ್ಲೊಂದು ಮತ್ತು ಆಂಧ್ರದಲ್ಲೂ ಕೂಡ ಒಂದು ಮೇನ್ ಬ್ರಾಂಚ್ ಇರುವಂಥದ್ದು. ಆದರೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಬಸ್ನ ವ್ಯಾಲಿಡಿಟಿ ಏನಿದೆ ಇದು ಕೂಡ 1 ವರ್ಷದ ಹಿಂದೆಯೇ ಮುಗಿದಿದೆ. 2024ರಲ್ಲೇ ಅದು ಮುಗಿದಿರುವಂಥದ್ದು. ಮತ್ತು ಇದು ಫಿಟ್ನೆಸ್ ಕೂಡ ಕಳೆದ ಅಂದರೆ 3ನೇ ತಿಂಗಳು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಅದು ಮುಗಿದಿರುವಂಥದ್ದು. ಮಾರ್ಚಲ್ಲಿ ಅದು ಬಸ್ನ ಫಿಟ್ನೆಸ್ ಮುಗಿದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೂ ಕೂಡ ಬಸ್ಸನ್ನು ರನ್ ಮಾಡಿರುವಂಥದ್ದು ಕೂಡ ಇದು ಅದ್ರ ಬಗ್ಗೆ ಕೂಡ ಗಂಭೀರವಾದಂಥ ಆರೋಪ. ಮತ್ತು ವ್ಯಾಲಿಡಿಟಿ ಮುಗಿದೆ, ಇನ್ಶೂರೆನ್ಸ್ ಮುಗಿದಿದೆ, ಬಸ್ ಫಿಟ್ನೆಸ್ ಇಲ್ಲ, ಇಷ್ಟೆಲ್ಲ ಒಂದು ಆರೋಪಗಳು ಕೂಡ ಇರುವಂಥದ್ದು. ಆ ಬಗ್ಗೆ ಟ್ರಾವೆಲ್ಸ್ ಈ ಒಂದು ಹೊಣೆಯನ್ನು ಹೊರ್ತದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಮತ್ತು ಅಲ್ಲಿನ RTO ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಸ್ನ ಅಲ್ಲ ಇಲ್ಲಿ ಗಂಗಾಧರ್, ಈ ಬೆಂಕಿ ಹೊತ್ಕೊಳ್ಳಿಕ್ಕೆ ಕಾರಣ ಏನು ಅಂತ, ಬೈಕ್ ಆಕ್ಸಿಡೆಂಟ್ ಆಯ್ತು ಸೊ ಆ ಕಾರಣಕ್ಕೋಸ್ಕರ ಬೆಂಕಿ ಹೊತ್ಕೊಳ್ಳಾಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ, ಅಥವಾ ಆ ಗಾಡಿ ಪ್ರಾಬ್ಲಮ್ ಇಂದನೇ ಬೆಂಕಿ ಹೊತ್ಕೊಂಡು ಈ ಒಂದು ಅನಾಹುತ ನಡೆದಿರುವಂಥದ್ದು ಹೇಗೆ? ಪ್ರಮುಖವಾಗಿ ಅಲ್ಲಿ ಸ್ಥಳೀಯರ ಮಾಹಿತಿಯ ಪ್ರಕಾರವಾಗಿ ಬಸ್ ಮೂವ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಬೈಕ್ ಡಿಕ್ಕಿಯಾಗಿ ಅದು ಬಸ್ ಕೆಳಗಡೆ ಬಂದು ಸ್ಪಾರ್ಕ್ ಆಗಿದೆ ಅಂತೇಳಿ. ಆದರೆ ಸ್ಪಾರ್ಕ್ ಆಗಿದ್ದಂಥ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕ್ ಕೂಡ ಅಲ್ಲಿ ಹತ್ತು ಉರಿದಿರುವಂಥದ್ದು. ಆ ಬಗ್ಗೆ ಅಂದರೆ ಸ್ಪಾರ್ಕ್ ಆಗಿ ಬೈಕ್ ಕೂಡ ಫೈರ್ ಆಗಿದೆ. ಆ ಬೈಕ್ ಫೈರ್ ಆಗಿ ಬಸ್ಗೂ ಕೂಡ ಅಂಟ್ಕೊಂಡು ಅಂದರೆ ಆ ಬೆಂಕಿ ಹೊತ್ತುಕೊಂಡಿರುವಂಥದ್ದು ಅನ್ನೋ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ನಿಖರವಾಗಿ ಅಲ್ಲಿ ಅಧಿಕಾರಿಗಳು ಈಗ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಅದು ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾದಂಥದ್ದು. ಆದರೆ ಅಲ್ಲಿನ ಲೋಕಲ್ಸ್ ಅಲ್ಲಿ ಹೇಳೋ ಪ್ರಕಾರವಾಗಿ, ಜೊತೆಯಲ್ಲಿ ಅಲ್ಲಿ ಪ್ಯಾಸೆಂಜರ್ಸ್ ಕೆಲವರು ಹೇಳೋ ಪ್ರಕಾರವಾಗಿ ಬೈಕ್ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಾಬರಿಯಿಂದ ಎದ್ದೋಳಿದ್ದಾರೆ. ಆ ಬೈಕ್ ಕೆಳಗಡೆನೇ ಬಸ್ ಕೆಳಗಡೆ ಬಂದಿರುವಂಥದ್ದು, ಅಲ್ಲಿ ಸ್ಪಾರ್ಕ್ ಆಗಿದೆ. ಡೀಸೆಲ್ ಟ್ಯಾಂಕ್ಗೆ ಕೂಡ ಅದು ಟಚ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಡೀಸೆಲ್ ಕೂಡ ಹೊರಗಡೆ ಬಂದು ದೊಡ್ಡ ಮಟ್ಟದಲ್ಲಿ ಬೆಂಕಿಯ ಅವಘಡ ಆಗಿರುವಂಥದ್ದು. ಆನಂತರ ಕೆಲವರೆಲ್ಲರೂ ಕೂಡ ಗ್ಲಾಸ್ ಹೊಡೆದು ಕೆಳಗಡೆ ಜಂಪ್ ಮಾಡೋ ಕೆಲಸ ಆಗಿದ್ದಾರೆ. ಕೆಲವರು ಇಳಿಯೋಕ್ಕಾಗದೆ ಎಲ್ಲರೂ ಕೂಡ ಒಮ್ಮೆಲೆ ಬಸ್ನ ಒಳಗಡೆ ಅಲ್ಲಿ ಕೂಡ ಜಾಯಿನ್ ಆಗಿರುವಂಥದ್ದು, ಹೊರಗಡೆ ಬರೋಕ್ಕಾಗದೆ ಕಿರ್ಚಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಮ್ಮೆಲೆ ಬಸ್ಸು ಹತ್ತಿ ಹೊಡೆದಿರುವಂಥ ಒಂದು ದುರ್ಘಟನೆ ಅಂತ ಹೇಳ್ಬೋದು. ಸದ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ನಂತರ ಗೊತ್ತಾಗಬೇಕಾಗಿದೆ ನಿಖರ ಕಾರಣ ಏನು ಅಂತೇಳಿ. ಜೊತೆಗೆ ಆ ಬೈಕ್ನ ಚಾಲಕ ಕೂಡ ಮೃತಪಟ್ಟಿರುವಂಥ ಬಗ್ಗೆ ಹೇಳಲಾಗ್ತಿರುವಂಥದ್ದು. ಮತ್ತು ಬಸ್ನ ಡ್ರೈವರ್ ಕೂಡ ಮೃತಪಟ್ಟಿದ್ದಾನೆ ಅಂತ. ಅಂದರೆ ಡ್ರೈವ್ ಮಾಡ್ತಾ ಇದ್ದವನು ಎಸ್ಕೇಪ್ ಆಗಿದ್ದಾನೆ. ಆದರೆ ಇನ್ನೊಬ್ಬ ಕೂಡ ಅಡಿಷ್ನಲ್ ಆಗಿ ಒಬ್ಬ ಡ್ರೈವರ್ ಇರ್ತಾನೆ, ಆತ ಒಳಗಡೆ ಮಲಗಿದ್ದ ಅಂತೇಳಿ. ಆತ ಕೂಡ ಅಲ್ಲಿ ಸಜೀವ ದಹನ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಸದ್ಯ ಇನ್ನಷ್ಟೇ ಅದು ಕರ್ನೂಲ್ ಪೊಲೀಸರಿಂದ ಅಧಿಕೃತವಾದಂಥ ಮಾಹಿತಿಗಳು ಈ ಸಾವಿನ ವಿಚಾರ ಮತ್ತು ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಪೃಥ್ವಿರಾಜ್, ಗಂಗಾಧರ್, ಅದು ಹೈವೇ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಂಥ ಸಂದರ್ಭ ಪ್ಯಾಟ್ರೋಲಿಂಗ್ ಆಗಿರ್ಬೋದು, ಮತ್ತು ಒಂದು ಕಡೆ ಸಾಕಷ್ಟು ವೆಹಿಕಲ್ಗಳೆಲ್ಲ ಓಡಾಡ್ತಿರ್ತವೆ, ಅವರೇ ಆಗಿರ್ಬೋದು, ಬೆಂಕಿಯನ್ನು ನಿಲ್ಲಿಸುವಂಥ ಕೆಲಸವನ್ನು ಆ ಟೈಮ್ನಲ್ಲಿ ಏನು ಮಾಡಲಿಲ್ವಂತ. ಸದ್ಯಕ್ಕೆ ಬೆಂಕಿ ಒತ್ತಿ ಉರಿಯುವಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆದರೆ ಹೈವೇ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಆತಂಕದಲ್ಲಿ ಓಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ಹೈವೇಲಿ ಬರ್ತಾ ಇದ್ದಂಥವ್ರು ಎಲ್ಲರೂ ಕೂಡ ವೆಹಿಕಲ್ಸ್ಗಳೆಲ್ಲ ಮುಂದೆ ಹಾಕಿ ಆನಂತರ ಹೈವೇ ಸಂಬಂಧಪಟ್ಟಂಥ ಏನದು ಸಹಾಯವಾಣಿ ಏನಿರುತ್ತೆ ಆ ನಂಬರ್ಗಳಿಗೆ ಫೋನ್ ಮಾಡಿದ್ದಾರೆ. ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ದಾರೆ. ಅಂದರೆ ಯಾರಿಗೆ ಕೂಡ ಫೋನ್ ಮಾಡಿದ್ರು ಕೂಡ ಲೇಟ್ ನೈಟಲ್ಲಿ ಅಲ್ಲಿ ಮೂವ್ಮೆಂಟಲ್ಲಿ ಬರುವಂಥ ಸಹಜ ಸಾಮಾನ್ಯವಾಗಿ ಒಂದು 10 ರಿಂದ 15 ನಿಮಿಷ ಕೂಡ ಸಮಯ ಬೇಕಾಗುತ್ತೆ. ಆ ಸಮಯ ಆಗಿದೆ. ಅಷ್ಟರಲ್ಲಿ ಬಸ್ ಇಡೀ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆಗಿದೆ. ಬಸ್ಸು ಕೂಡ ಅಷ್ಟು ಸಂಪೂರ್ಣವಾಗಿ ಸುಟ್ಟು ಹೋಗಿರೋಂಥ ಒಂದು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಕಿಯ ತೀವ್ರತೆ ಯಾವ ರೀತಿ ಅಲ್ಲಿ ಬಸ್ಸಿನಲ್ಲಿ ಆವರಿಸಿತ್ತು ಅನ್ನೋದು ಕೂಡ ಆ ಫೋಟೋಸನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯ ಪರಿಣಾಮ ಮತ್ತು ಆ ವಿಜುವಲೈಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಂಥವ್ರಿಗೂ ಕೂಡ ಬಸ್ಸು ಯಾವ ರೀತಿ ದಗದಗಿಸಿ ಒತ್ತಿ ಉರಿತಾ ಇದೆ ಅಂತೇಳಿ. ಈ ನಿಟ್ಟಿನಲ್ಲಿ ಇಮಿಡಿಯೇಟ್ಲಿ ಆ ಸ್ಪಾಟ್ ಪೊಲೀಸರು ಕೂಡ ವಿಸಿಟ್ ಮಾಡಿದ್ದಾರೆ. ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ. ಅವರೆಲ್ಲ ಬರೋಕ್ಕೆ ಒಂದು 5 ರಿಂದ ಸುಮಾರು ಒಂದು 10 ನಿಮಿಷ ಒಂದು ಸಮಯ ಆಗಿದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವ್ರು ಬರುವಷ್ಟರಲ್ಲಿ ಬಸ್ಸು ಉರಿದಿದೆ. ಅದರಲ್ಲಿ ಕೆಲವರು ಕೂಡ ಸಿಕ್ಕಾಕೊಂಡು ಸಜೀವ ದಹನ ಆಗಿರುವಂಥದ್ದು. ಇನ್ನು ಕೆಲವರು ಗಾಯಗೊಂಡಂಥವ್ರಿಗೆ ಕರ್ನೂಲ್ ಜಿಲ್ಲಾಸ್ಪತ್ರೆ ಮತ್ತು ಪ್ರೈವೇಟ್ ಆಸ್ಪತ್ರೆಯಲ್ಲೂ ಕೂಡ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ಪೃಥ್ವಿರಾಜ್, ಆಲ್ಮೋಸ್ಟ್ ಆ ಬಸ್ನಲ್ಲಿ ಇದ್ದಂಥವ್ರೆಲ್ಲರೂ ಕೂಡ, ಅಂದರೆ ಇದು ದೀಪಾವಳಿ ಹಬ್ಬದ ಮಾರನೇ ದಿನ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಇಲ್ಲೂ ವರ್ಕ್ ಮಾಡ್ತಿದ್ದಂಥವ್ರೆ ಅಂತ ಕಾಣಿಸುತ್ತೆ. ಮತ್ತೆ ಬೆಂಗಳೂರಿನ ಸ್ಥಳೀಯರು ಎಷ್ಟು ಜನ ಇದ್ರು ಅನ್ನುವಂಥದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಇಲ್ಲಿನ ಪೊಲೀಸರು ಅಲ್ಲಿರುವಂಥವ್ರನ್ನ ಸಂಪರ್ಕ ಮಾಡಿದಾರಾ, ಅಥವಾ ಇವ್ರನ್ನ ಏನಾದರೂ ಸಂಪರ್ಕ ಮಾಡಿದಾರಾ? ಎಸ್, ಖಂಡಿತವಾಗಿಯೂ ಕೂಡ ಇಲ್ಲಿನ ಲೋಕಲ್ ಪೊಲೀಸ್ ಅಂದರೆ ಮಾರತಹಳ್ಳಿ ಪೊಲೀಸರಾಗಿರ್ಬೋದು, ಅಲ್ಲಿ ಸಬ್ ಡಿವಿಷನ್ ಸಂಬಂಧಪಟ್ಟಂಥವ್ರು ಈಗ ಆಲ್ರೆಡಿ ಅಲ್ಲಿನ ಸ್ಥಳೀಯ ಕರ್ನೂಲ್ ಪೊಲೀಸರನ್ನು ಅಂದರೆ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಈಗ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥ ಬಸ್ಸು ಬಹುತೇಕವಾಗಿ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಅವ್ರ ಊರುಗಳಿಗೆ ಹೋಗಿ ಅವರು ರಿಟರ್ನ್ ಆಗ್ತಾ ಇರುವಂಥ ಬಸ್ ಆಗಿರುವಂಥದ್ದು. ಅದರಲ್ಲಿ ಪ್ಯಾಸೆಂಜರ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿನ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳೇ ಆಗಿರುವಂಥದ್ದು. ಹೀಗಾಗಿ ಸದ್ಯ ಪೊಲೀಸರು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಸ್ಪಷ್ಟವಾಗಿ ಯಾರು ಅದರಲ್ಲಿ ಬೆಂಗಳೂರಿನ ಇದ್ದಂಥವ್ರು ಅಂದರೆ ನೀವು ಬೆಂಗಳೂರಿನ ನಿವಾಸಿಗಳು ಯಾರಾದರೂ ಇದ್ರಾ ಇಲ್ವಾ ಅದನ್ನು ಹೊರತುಪಡಿಸಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು ಎಷ್ಟು ಮಂದಿ ಬರ್ತಾ ಇದ್ರು
ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅವರ ಮಾಹಿತಿ ಸಿಗಬೇಕಾಗಿದೆ. ಆದರೆ ಕೆಲವರು ಗುರುತು ಸಿಕ್ಕಿದೆ, ಇನ್ನು ಕೆಲವರು ಸಂಪೂರ್ಣ ಸಜೀವ ದಹನ ಆಗಿರುವಂಥದ್ದು. ಹೀಗಾಗಿ ಅವರ DNA ಟೆಸ್ಟ್ ಮಾಡೋಕ್ಕೆ ಕೂಡ ಅಧಿಕಾರಿಗಳನ್ನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಬೆಂಗಳೂರು ಪೊಲೀಸರು ಕೂಡ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ದಾರೆ. ಬಹುತೇಕ ಇನ್ನು ಕೆಲ ಹೊತ್ತಲ್ಲಿ ಅದರ ಬಗ್ಗೆ ಮಾಹಿತಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಒಂದು ಬೆಂಕಿ ಅವಘಡದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ಸ್ ಒಂದು ಮೇನ್ ಬ್ರಾಂಚ್ ಏನಿತ್ತು ಅದರ ಸಂಬಂಧ ಅವರು ಯಾರು ಓನರ್ಸ್ ಏನಿದ್ರು ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮತ್ತು ಅವರನ್ನು ಪತ್ತೆ ಕಾರ್ಯ ಮಾಡುವಂಥ ಕೆಲಸವನ್ನು ಕೂಡ ಅಲ್ಲಿನ ಲೋಕಲ್ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನಷ್ಟು ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂಥದ್ದು ಪೃಥ್ವಿರಾಜ್. ಗಂಗಾಧರ್, ಈ ಬಸ್ ಇತ್ತಲ್ಲ, ನೀವು ಹೇಳ್ತಾ ಇದ್ರಲ್ಲ ಫಿಟ್ನೆಸ್ ಎಲ್ಲ ಮುಗ್ದೋಗಿರುವಂಥದ್ದು, ಇನ್ಸೂರೆನ್ಸ್ ಎಲ್ಲನೂ ಕೂಡ ಮುಗ್ದೋಗಿದೆ, ಆ ಅವಧಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗೋಗಿರುವಂಥದ್ದು. ಅಂದರೆ ಇಲ್ಲಿ ಕೆಲವೊಂದು ಸಲ ಈ ಹಬ್ಬ ಹುಣ್ಣಿಮೆ ಅಂತ ಬಂದಂಥ ಟೈಮ್ನಲ್ಲಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ಬೇಕಾಗುತ್ತಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವಾಗ ಯಾವ್ದು ಬೇಕಾದ್ರೂ ಓಡಿಸಿದ್ರೆ ನಡೆದು ಬಿಡುತ್ತೆ, ದುಡ್ಡು ಮಾಡಿಕೊಡ್ರೆ ಸಾಕು ಅನ್ನುವಂಥ ಇಂಟೆನ್ಷನ್ ಇರುತ್ತೆ. ಆ ಇಂಟೆನ್ಷನಲ್ಲಿ ಈ ಬಸ್ಸನ್ನು ಈಗ ಮಾತ್ರ ಕಳಿಸಿರುವಂಥದ್ದು ಅಥವಾ ಎವ್ರಿ ಡೇ ರನ್ನಿಂಗ್ ಇದ್ದಂಥ ಬಸ್ಸ ಇದು? ಪೃಥ್ವಿರಾಜ್, ಸಹಜವಾಗಿ ಒಂದು ಪ್ರಶ್ನೆ ಮೂಡುವಂಥದ್ದು ಆ ನಂತರ ಅಂದರೆ ಈಗ ಈ ಫಿಟ್ನೆಸ್ ಇಲ್ಲದಂಥ ಬಸ್ಸನ್ನು ರನ್ ಮಾಡಿದ್ದು ಯಾಕೆ ಅನ್ನೋದು. ಈಗ ಫಿಟ್ನೆಸ್ಸು ಮಾರ್ಚಲ್ಲೇ ಇದು ಮುಗಿದಿದೆ. ಮಾರ್ಚಲ್ಲಿ ಮುಗಿದಿದ್ರು ಕೂಡ ಈಗ ಅಕ್ಟೋಬರ್ ಆಗಿರುವಂಥದ್ದು. ಇಷ್ಟು ದಿನವರೆಗೂ ಕೂಡ ಯಾಕೆ ಅದನ್ನು ಬಸ್ಸನ್ನು ರನ್ ಮಾಡ್ತಾಯಿದ್ರು ಅಂತೇಳಿ. ಆದರೆ ಇನ್ನೂ ಕೂಡ ಅಂದರೆ ಬಸ್ಸನ್ನು ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಡಿಮ್ಯಾಂಡ್ ಇರುವಂಥ ಹಿನ್ನೆಲೆಯಲ್ಲಿ ಈ ಬಸ್ಸನ್ನು ಬಿಟ್ಟಿರುವಂಥದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಅದನ್ನು ಹೊರತುಪಡಿಸಿ ಇದು ರನ್ನಿಂಗಲ್ಲಿತ್ತ ಅಂದರೆ ರನ್ನಿಂಗಲ್ಲಿದ್ದರೆ RTO ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಯಾಕಂದರೆ ವ್ಯಾಲಿಡಿಟಿ ಮುಗಿದೆ, ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡಿಟಿ ಮುಗಿದಿರುವಂಥದ್ದು, ಮತ್ತು ಫಿಟ್ನೆಸ್ ಕೂಡ ಇಲ್ಲ, RTO ಎಲ್ಲ ಕೂಡ ಇದು ನೆಗ್ಲಿಜೆನ್ಸಿ ಇರುವಂಥದ್ದು. ಈ ಒಂದು ಬಸ್ ರೋಡಲ್ಲಿ ರನ್ನಿಂಗ್ ಇದ್ದರೆ RTO ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅದನ್ನು ಹೊರತುಪಡಿಸಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಹೊರ ರಾಜ್ಯಗಳಿಗೆ ಬಸ್ಸು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಸ್ಗಳೆಲ್ಲವೂ ಕೂಡ ಬೆಂಗಳೂರಿಂದ ಮೂವ್ಮೆಂಟ್ ಆಯಿತು. ಆದರೆ ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಬಸ್ ಬಳಕೆ ಆಗುತ್ತೆ. ಇದು ಕೂಡ ಏನು ಮೂವ್ಮೆಂಟ್ ಒಂದು ಮೇನ್ ರೋಡಲ್ಲಿ ರನ್ ಆದರೆ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ಬಸ್ಸನ್ನು ಮೂವ್ಮೆಂಟ್ ಮಾಡ್ತಾ ಟ್ರಾವೆಲ್ಸ್ ಸಂಬಂಧಪಟ್ಟಂಥವ್ರು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈಗ ಪೊಲೀಸರ ತನಿಖೆಯಲ್ಲಿ ಆ ವಿಚಾರಗಳೆಲ್ಲ ಕೂಡ ಬೆಳಕಿಗೆ ಬರಬೇಕಾಗಿರುವಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಲ್ಲ, ಒಂದು ಘೋರ ದುರಂತ ನಡೆದಿರುವಂಥದ್ದು. ಅದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ ನೋಡಿ, ಅದೊಂದು ಬಸ್ಸು ಅಂತ ಅನ್ನೋಕ್ಕಾಗತ್ತಾ? ಆ ರೀತಿಯಾಗಿ ಸುಟ್ಟು ಕರ್ಕಲಾಗೋಗಿದೆ, ಕಂಪ್ಲೀಟ್ ಆಗಿ ಸುಟ್ಟು ಹೋಗಿದೆ ಆ ಬಸ್ಸು. ಆ ಕಂಫರ್ಟ್ಗಳೆಲ್ಲ ಇತ್ತಲ್ಲ, ಸ್ಲೀಪರ್ ಬಸ್ಸು, ಆ ಕಂಫರ್ಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಸ್ಲೀಪರ್ ಬಸ್ ಬೇರೆ, 42 ಜನ ಇದ್ದಿದ್ದು. ಅದರಲ್ಲಿ 2 ಡ್ರೈವರ್ಗಳು, ಒಬ್ಬ ಕ್ಲೀನರ್ ಬೇರೆ ಇದ್ದ. ಒಬ್ಬ ಡ್ರೈವರ್ ಆತ ಕೂಡ ಸಾವನ್ನಪ್ಪಿದ್ದಾನೆ. ಇನ್ನೊಬ್ಬ ಡ್ರೈವರು ಮತ್ತು ಕ್ಲೀನರ್ ಎಸ್ಕೇಪ್ ಆಗಿರುವಂಥದ್ದು. ಇನ್ನು ಎಷ್ಟು ಸಾಧ್ಯನೋ ಅಷ್ಟು ಎಮರ್ಜೆನ್ಸಿ ಎಕ್ಸಿಟಿಂದ ಅಲ್ಲಿದ್ದಂಥವ್ರು ಎಸ್ಕೇಪ್ ಆಗಿದ್ದಾರೆ. ಬಟ್ ಕೆಲವರಿಗೆ ಎಸ್ಕೇಪ್ ಆಗಲಿಕ್ಕೆ ಆಗದೇ ಇದ್ದಂಥ ಸುಮಾರು 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇದು ದೀಪಾವಳಿ ಹಬ್ಬದ ನಂತರದ ದಿನ ಬೇರೆ. ಎಲ್ಲ ಊರಿಗೆ ಹೋಗಿದ್ರಲ್ಲ, ಊರೂರಲ್ಲೆಲ್ಲ ದೀಪಾವಳಿ ಹಬ್ಬ ಆಚರಣೆ ಮಾಡಿಕೊಂಡು ನಂತರ ಮತ್ತೆ ವಾಪಸ್ ಆಫೀಸ್ ಕೆಲಸಕ್ಕೋಸ್ಕರ ಬರಬೇಕಿತ್ತಲ್ಲ. ಸೊ ಅಂಥವ್ರು ಒಂದು ಕಾಣಿಸುತ್ತೆ, ಇವರೆಲ್ಲ ಆಲ್ಮೋಸ್ಟ್ ವರ್ಕ್ ಮಾಡ್ತಾ ಇದ್ದಂಥ ಫ್ಯಾಮಿಲಿಯವರೇ ಇರಬೇಕು. ವಾಪಸ್ ಬರುವಂಥ ಸಂದರ್ಭದಲ್ಲಿ ಈ ಘೋರ ದುರಂತ ಸಂಭವಿಸಿದೆ. ನೋಡಿ ಅಲ್ಲಿ ಬೆಂಕಿ ಯಾವ ರೀತಿಯ ಒತ್ಕೊಂಡು ಧಗಧಗಿಸಿ ಹೊತ್ತಿ ಉರಿದಿದೆ ಅಂತ. ಆ ಬಸ್ನ ಫಿಟ್ನೆಸ್ ಕೂಡ ಮುಗ್ದೋಗಿದೆ, ಇನ್ಸೂರೆನ್ಸ್ ಮುಗ್ದೋಗಿದೆ. ನೋಡಿ, ಆ ಸಾವನ್ನಪ್ಪದಂಥವ್ರಿಗೆ ಅಟ್ಲೀಸ್ಟ್ ಕೊನೆಯದಾಗಿ ಇನ್ಸೂರೆನ್ಸ್ ಆದರೂ ಸಿಗುತ್ತಾ ಬಸ್ ಮುಖಾಂತರ ಅಂತ ನೋಡ್ಕೊಂಡ್ರೆ ಅದು ಕೂಡ ಇಲ್ಲ. ಇವಾಗ ಬಸ್ನ ಫಿಟ್ನೆಸ್ಸು, ಇನ್ಸೂರೆನ್ಸು ಎಲ್ಲವೂ ಕೂಡ ಮುಗ್ದೋಗಿರುವಂಥ ಬಸ್ಸನ್ನು ಓಡಿಸ್ಲಾಗ್ತಾ ಇತ್ತು ದುಡ್ಡು ಮಾಡೋ ಉದ್ದೇಶ. ಇನ್ನು ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿನ ಪೊಲೀಸರು ಹೋದ್ರು, ಅಗ್ನಿಶಾಮಕ ದಳದವ್ರು ಹೋಗಿದ್ರು, ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದ್ರು. ಆಲ್ರೆಡಿ ಅದು ಕೈ ಮೀರಿ ಹೋಗಿತ್ತು, ಬೆಂಕಿ ಹೊತ್ಕೊಂಡು ಉರಿತಾ ಇತ್ತು. ಇನ್ನು ಯಾರೆಲ್ಲ ಗಾಯಗೊಂಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ಈಗ ಆಲ್ರೆಡಿ 12 ಮಂದಿ ಅಡ್ಮಿಟ್ ಆಗಿದ್ರು, ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಯಿತು. 6 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಮೃತರ ಗುರುತಿಗಾಗಿ DNA ಪರೀಕ್ಷೆಯನ್ನು ಮಾಡಬೇಕಾಗಿದೆ. ಬಿಕಾಸ್ ಅಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯಾಗಿ ಕಂಪ್ಲೀಟಾಗಿ ಹೊತ್ಕೊಂಡು ಹೋಗಿರುವಂಥದ್ದು, ಹೊತ್ತು ಹುರಿದಿರುವಂಥದ್ದು ಅಲ್ಲಿ ಬಸ್ಸು. ಸೊ DNA ಟೆಸ್ಟ್ ಮಾಡಿದ್ರೇ ಯಾರ್ದು ಬಾಡಿ ಏನು ಎತ್ತ ಅಂತ ಗೊತ್ತಾಗೋದು. ಅದ್ರಲ್ಲಿ ಎಷ್ಟು ಜನ ಚಿಕ್ಕವರಿದ್ರು, ಎಷ್ಟು ಜನ ಮಹಿಳೆಯರು, ಪುರುಷರು, ಇದೆಲ್ಲವೂ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ.